ಬೆಂಗಳೂರು 11 ಮಂದಿ ಬಂಧನ. ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಪ್ರಜಾವಾಣಿ ನ್ಯೂಸ್ ಪೇಪರ್ ನವದೆಹಲಿ ನೀಟ್ ತಲೆದಂಡಕ್ಕೆ ಕೈಪಟ್ಟು. ಬೆಂಗಳೂರು ಒತ್ತುವರಿ ತನಿಖೆಗೆ ಎಸ್ಐಟಿ ರಚನೆ. ಬೆಂಗಳೂರು ಒತ್ತುವರಿ ತೆರವು ಸಿಬ್ಬಂದಿ ಮೇಲೆ ಹಲ್ಲೆ. ಬೆಂಗಳೂರು 11 ಮಂದಿ ಬಂಧನ. ಬೆಂಗಳೂರು ನೀಟ್ ಆರೋಪಿಗಳ ವಿರುದ್ಧ ಕಠಿಣ ಕ್ರಮಕ್ಕೆ ಆಗ್ರಹ. ರಾಜರಾಜೇಶ್ವರಿನಗರ 30,000 ನೋಟ್ಬುಕ್ ವಿತರಣೆ. ಬೆಂಗಳೂರು ಪ್ಲಾಸ್ಟಿಕ್ ಬಳಕೆಗೆ ಕಡಿವಾಣ ಹಾಕಿ. ಬೆಂಗಳೂರು ಅನುದಾನಕ್ಕಾಗಿ ಕಸಾಪ ಜಿಲ್ಲಾ ಘಟಕಗಳ ಮನವಿ. ರಾಮನಗರ ವಿಮಾನ ನಿಲ್ದಾಣಕ್ಕೆ ವಿರೋಧದ ಕೂಗು. ಬೆಂಗಳೂರು ಆನ್ಲೈನ್ನಲ್ಲಿ ಪರೀಕ್ಷೆ. ನವದೆಹಲಿ ಬಾಕಿ ಹಣ ಬಿಡುಗಡೆ ಮನವಿ. ಬೆಳಗಾವಿ ಮಳೆ 7 ಸೇತುವೆ ಮುಳುಗಡೆ. ಬೆಂಗಳೂರು ಗೋಕುಲ ಮೇಲಿನ ಇಲಾಖಾ ವಿತರಣೆ ಮುಕ್ತಾಯ. ಲಾಠಿ ಪ್ರವಾಹ ಅಚ್ಚಳಿಗೊಳಿಸಿದೆ. ನವದೆಹಲಿ ಗಾಯಾಳು ಯುವತಿಗೆ ಐಸಿಯುನಲ್ಲಿ ಚಿಕಿತ್ಸೆ. ನೀಟ್ ತಲೆದಂಡಕ್ಕೆ ಕೈಪಟ್ಟು. ನವದೆಹಲಿ ಕೇಂದ್ರದ ಒಟ್ಟು ಸಾಲ ₹201 ಲಕ್ಷ ಕೋಟಿ. ದುಬೈ ತೈಲ ಹಡಗಿನ ಮೇಲೆ ಇರಾನ್ ದಾಳಿ. ಕಾಮನ್ವೆಲ್ತ್ ಗೇಮ್ಸ್ ದಾಳಿಯಿಂದ ಬೆಂಗಳೂರು ಉದ್ದೇಶಪೂರ್ವಕ ಮೊಬೈಲ್ಗೆ ಶಿಕ್ಷೆ. ವಿಶ್ವವಿಜೇತ ತಂಡ ಕಟ್ಟಿದ ಲಾರೋಜಾ ದೈನಂದಿನ ಜೀವನ ವ್ಯವಹಾರಗಳಲ್ಲಿ ಮಾನವ ಅಧ್ಯಯನ ಸುತ್ತ ಈ ವಿಷಯವು ಸುತ್ತುತ್ತದೆ. ಅರ್ಥಶಾಸ್ತ್ರ. ದೈನಂದಿನ ಜೀವನ ವ್ಯವಹಾರಗಳಲ್ಲಿ ಮಾನವ ಅಧ್ಯಯನ ಸುತ್ತ ವಿಷಯವು ಸುತ್ತುತ್ತದೆ.
ನೀವು ಲಾಭಕ್ಕಾಗಿ ಸರಕುಗಳನ್ನು ಮಾರಾಟ ಮಾಡಿದಾಗ ನಿಮ್ಮನ್ನು ಮಾರಾಟಗಾರ ಎಂದು ಕರೆಯುವರು. ನೀವು ಲಾಭಕ್ಕಾಗಿ ಸರಕುಗಳನ್ನು ಮಾರಾಟ ಮಾಡಿದಾಗ ನಿಮ್ಮನ್ನು ಮಾರಾಟಗಾರ ಎಂದು ಕರೆಯುವರು. ಆಹಾರ ತರಬೇತು ಬೆಳೆಗಳಿಗೆ ಒಂದು ಉದಾಹರಣೆ ಕೊಡಿ. ಕಾಫಿ, ತೆಂಗು, ತಂಬಾಕು. ಯಾವುದಾದರೂ ಎರಡು ಆರ್ಥಿಕ ಸಮಸ್ಯೆಗಳು ಎದುರಿಸಿದೆ. ಯಾವುದಾದರೂ ಎರಡು ಆರ್ಥಿಕ ಸಮಸ್ಯೆಗಳನ್ನು ಹೆಸರಿಸಿ. ನಿರುದ್ಯೋಗ, ಬಡತನ. ನಿರುದ್ಯೋಗ, ಬಡತನ. ನಿಮ್ಮ ಜೀವನದಲ್ಲಿ ಅದೃಷ್ಟವಂತರಾಗಲು ಸಾಧ್ಯವಿಲ್ಲ. ಸಮರ್ಥಿಸಿ. ನಿಮ್ಮ ಜೀವನದಲ್ಲಿ ನಾವು ಅಲ್ಲಾದ್ದೀನ್ನಷ್ಟು ಅದೃಷ್ಟವಂತರಾಗಲು ಸಾಧ್ಯವಿಲ್ಲ. ಸಮರ್ಥಿಸಿ. ನಾವು ಅಲ್ಲಾವುದ್ದೀನ್ ಮತ್ತು ಅವನ ಅದ್ಭುತ ದೀಪದ ಕಥೆಯನ್ನು ಕೇಳಿರುವಂತೆ ಅಲ್ಲಾವುದ್ದೀನ್ ಅವನನ್ನು ಏನಾದರೂ ಬಯಸಿದಾಗ ಯಾವಾಗ ಬೇಕಾದರೂ ಅವನು ತನ್ನ ಅದ್ಭುತ ದೀಪವನ್ನು ಉಜ್ಜುತ್ತಿದ್ದ. ಆಗ ಅವನೆದುರು ಭೂತ ಕಾಣಿಸಿಕೊಂಡು ಅವನ ಬಯಕೆಗಳನ್ನೆಲ್ಲ ಪೂರೈಸುತ್ತಿದ್ದ. ಅವನು ವಾಸಿಸುವ ಒಂದು ಅರಮನೆಯನ್ನು ಬಯಸಿದಾಗ ಭೂತ ತಕ್ಷಣವೇ ಅದನ್ನು ಪೂರೈಸುತ್ತಿತ್ತು. ಅವನು ರಾಜನ ಮಗಳನ್ನು ವರಿಸುವ ಸಲುವಾಗಿ ದುಬಾರಿ ಉಡುಗೊರೆಗಳನ್ನು ರಾಜನಿಗೆ ಕೊಡಲು ಬಯಸಿದಾಗ ಭೂತವು ಅವನಿಗೆ ತಕ್ಷಣ ತಂದು ಕೊಡುತ್ತಿತ್ತು. ಆದರೆ ನಿಜ ಜೀವನದಲ್ಲಿ ನಾವು ಅಲ್ಲಾದ್ದೀನ್ನಷ್ಟು ಅದೃಷ್ಟವಂತರಾಗಲು ಸಾಧ್ಯವಿಲ್ಲ. ಅವನಂತೆಯೇ ನಾವು ಅಪರಿಮಿತ ಬಯಕೆಗಳನ್ನು ಹೊಂದಿದ್ದರೂ ನಾವು ಅದ್ಭುತ ದೀಪವನ್ನು ಹೊಂದಿರುವುದಿಲ್ಲ. ಅಂದರೆ ನಮ್ಮ ಬಯಕೆಗಳು ಅಪರಿಮಿತವಾಗಿದ್ದು ಅವುಗಳನ್ನು ಈಡೇರಿಸುವ ಸಂಪನ್ಮೂಲ ಕೊರತೆಯಲ್ಲಿವೆ. ಉದಾಹರಣೆಗೆ, ನಾವು ಅಧಿಕ ಜೇಬುಗಾಸನ್ನು ಹೊಂದಿದ್ದರೆ ನಾವು ಬಯಸಿದ ಬಹುತೇಕ ಎಲ್ಲ ವಸ್ತುಗಳನ್ನು ಖರೀದಿಸಬಹುದಿತ್ತು. ಆದರೆ ನಮ್ಮ ಜೇಬುಗಳು ಮಿತವಾಗಿರುವುದರಿಂದ ನಾವು ಆ ಅನೇಕ ವಸ್ತುಗಳಲ್ಲಿ ಹೆಚ್ಚು ಬಯಸುವ ಒಂದು ವಸ್ತು ಆಯ್ಕೆ ಮಾಡಿಕೊಳ್ಳಬೇಕಾಗುತ್ತದೆ. ಇದು ಅರ್ಥಶಾಸ್ತ್ರದ ಒಂದು ಮೂಲ ಬೋಧನೆಯಾಗಿದೆ. ಸಂಖ್ಯಾಶಾಸ್ತ್ರ ವಿಧಾನಗಳು ಸಾಮಾನ್ಯ ಜ್ಞಾನಕ್ಕೆ ಪರ್ಯಾಯವಲ್ಲ. ಸಂಖ್ಯಾಶಾಸ್ತ್ರದ ವಿಧಾನಗಳು ಸಾಮಾನ್ಯ ಜ್ಞಾನಕ್ಕೆ ಪರ್ಯಾಯವಲ್ಲ. ಆದರೆ ಸಂಖ್ಯಾಶಾಸ್ತ್ರವನ್ನು ಸಾಮಾನ್ಯ ಜ್ಞಾನಕ್ಕೆ ಬದಲಿಯಾಗಿ ಬಳಸಬಹುದು. ಪರಿಸ್ಥಿತಿಯನ್ನು ಆಧರಿಸಿರುತ್ತದೆ. ಬಹುತೇಕ ಸಂದರ್ಭಗಳಲ್ಲಿ ಸಂಖ್ಯಾಶಾಸ್ತ್ರದಲ್ಲಿ ಸರಾಸರಿ ಅಂಕಿ ಸಂಖ್ಯೆಗಳನ್ನು ಬಳಸಲಾಗುತ್ತದೆ. ಆದರೆ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಿಸಿದಂತೆ ಈ ಸರಾಸರಿಗಳನ್ನು ಬಳಸುವುದು ಹೆಚ್ಚಿನ ಸಂದರ್ಭಗಳಲ್ಲಿ ಸೂಕ್ತವೆನಿಸುವುದಿಲ್ಲ. ಉದಾಹರಣೆಗೆ, ಒಂದು ಕುಟುಂಬದ 4 ಜನರು ಅಂದರೆ ಗಂಡ, ಹೆಂಡತಿ ಮತ್ತು 2 ಮಕ್ಕಳು ಒಂದು ದಿನ ಒಮ್ಮೆ ನದಿ ದಾಟುತ್ತಿದ್ದರು. ತಂದೆಗೆ ನದಿಯ ಸರಾಸರಿ ಆಳ ತಿಳಿದಿತ್ತು. ಹೀಗಾಗಿ ಅವನು ತನ್ನ ಕುಟುಂಬ ಸದಸ್ಯರ ಸರಾಸರಿ ಎತ್ತರವನ್ನು ಲೆಕ್ಕ ಹಾಕುತ್ತಾನೆ. ನದಿಯ ಸರಾಸರಿ ಆಳಕ್ಕಿಂತ ಆ ಕುಟುಂಬದ ಸರಾಸರಿ ಎತ್ತರ ಜಾಸ್ತಿ ಇರುವುದರಿಂದ ಅವನು ನದಿಯನ್ನು ಅಪಾಯವಿಲ್ಲದಂತೆ ದಾಟಬಹುದೆಂದು ಯೋಚಿಸುತ್ತಾನೆ. ಪರಿಣಾಮವಾಗಿ ಆ ಕುಟುಂಬದ ಸದಸ್ಯರ ಮಕ್ಕಳು ನದಿಯನ್ನು ದಾಟುವಾಗ ಮುಳುಗಿದರು. ಇದರಿಂದ ಸಂಖ್ಯಾಶಾಸ್ತ್ರದ ವಿಧಾನವು ಸಾಮಾನ್ಯ ಜ್ಞಾನಕ್ಕೆ ಪರ್ಯಾಯವಲ್ಲವೆಂಬುದು ತಿಳಿಯುತ್ತದೆ.
ಸ್ವಾತಂತ್ರ್ಯ ನಂತರ ಮೊದಲ ಜನಗಣತಿ ನಡೆದ ವರ್ಷ 1951. ಸರ್ವೇಕ್ಷಣ ವೈಯಕ್ತಿಕ ಸಂದರ್ಶ ಅಧಿಕ ವೆಚ್ಚ ದೂರವಾಣಿ ಸಂದರ್ಶ ಪ್ರಶ್ನಾವಳಿ ಕಳೆದ ಸಂಖ್ಯೆ ಸಾಪೇಕ್ಷವಾಗಿ ಕಡಿಮೆ ವೆಚ್ಚ. ಚಲಕ ಎಂದರೆ ಕಾಲದಿಂದ ಕಾಲಕ್ಕೆ ಬದಲಾಗುವ ಮೌಲ್ಯಗಳನ್ನು ಚಲಕ ಎನ್ನುತ್ತಾರೆ. ಕಾಲದಿಂದ ಕಾಲಕ್ಕೆ ಬದಲಾಗುವ ಮೌಲ್ಯಗಳನ್ನು ಚಲಕ ಎನ್ನುತ್ತಾರೆ. ಕಾಲದಿಂದ ಕಾಲಕ್ಕೆ ಬದಲಾಗುವ ಮೌಲ್ಯಗಳನ್ನು ಚಲಕ ಎನ್ನುತ್ತಾರೆ. ಜನಸಂಖ್ಯೆಯ ಪ್ರತಿಯೊಂದು ಅಂಶವನ್ನು ಎಣಿಕೆ ಮಾಡುವ ಸಮೀಕ್ಷೆಗೆ ಜನಗಣತಿ ಎನ್ನುತ್ತಾರೆ. ಮಾದರಿ ಸಮೀಕ್ಷೆ ಎಂದರೇನು? ಚಲಕ ಎಂದರೇನು? ಕಾಲದಿಂದ ಕಾಲಕ್ಕೆ ಬದಲಾಗುವ ಮೌಲ್ಯಗಳನ್ನು ಚಲಕ ಎನ್ನುತ್ತಾರೆ. ದತ್ತಾಂಶದ ಎರಡು ಮೂಲಗಳನ್ನು ಹೆಸರಿಸಿ. ಪ್ರಾಥಮಿಕ ದತ್ತಾಂಶ, ಮಾಧ್ಯಮಿಕ ದತ್ತಾಂಶ. ಪ್ರಾಥಮಿಕ ದತ್ತಾಂಶ, ಮಾಧ್ಯಮಿಕ ದತ್ತಾಂಶ. ಜನಸಂಖ್ಯೆ ಹಳ್ಳಿಯಲ್ಲಿರುವ ಒಟ್ಟು 200 ರೈತರು. ಮಾದರಿಗಳು ಸಮೀಕ್ಷೆ ಮಾಡಲಾದ 50 ರೈತರು. ಅಮೆರಿಕ ಸ್ವಾತಂತ್ರ್ಯ ಕ್ರಾಂತಿ ವರ್ಷ ಯಾವಾಗ ನಡೆಯಿತು? ಕಾನ್ಸ್ಟಿಟ್ಯೂಷನ್ ಎಂಬ ಪದದ ರೂಪವಾಗಿತ್ತು. ಗ್ರೀಕ್ ಭಾಷೆಯ ಕಾನ್ಸ್ಟಿಟ್ಯೂಟ್ ಎಂಬ ಪದದಿಂದ ಬಂದಿದೆ. ಅರ್ಥ ಯೋಜಿಸು, ನಿಯೋಜಿಸು, ಸಂಯೋಜಿಸು, ರಚಿಸು ಎಂದರ್ಥ. ಕ್ಲಾರಿಡ್ ಹೆಸರು 1800. ಸಮಾಜ ಮತ್ತು ರಾಜ್ಯ ನಡುವಿನ ವ್ಯತ್ಯಾಸ. ಸಮಾಜ ಮತ್ತು ರಾಜ್ಯ ನಡುವಿನ ವ್ಯತ್ಯಾಸ. ಸಮಾಜವು ರಾಜ್ಯಕ್ಕಿಂತ ಪೂರ್ವವಾದದ್ದು. ಸಮಾಜವು ರಾಜ್ಯಕ್ಕಿಂತ ಪೂರ್ವವಾದದ್ದು. ರಾಜ್ಯವು ಸಮಾಜದ ನಂತರ ಅಸ್ತಿತ್ವಕ್ಕೆ ಬಂದಿದೆ. ಸಮಾಜವು ರಾಜ್ಯಕ್ಕಿಂತ ವಿಶಾಲವಾದದ್ದು. ರಾಜ್ಯ ಸಮಾಜದ ಒಂದು ಅಂಗವಾಗಿದೆ. ಸಮಾಜಕ್ಕೆ ನಿರ್ದಿಷ್ಟ ಭೂಪ್ರದೇಶದ ಅನಿವಾರ್ಯವಿಲ್ಲ. ಸಮಾಜ ಪರಮಾಧಿಕಾರ ಹೊಂದಿರುವುದಿಲ್ಲ. ರಾಜ್ಯಕ್ಕೆ ನಿರ್ದಿಷ್ಟ ಭೂಪ್ರದೇಶ ಅಗತ್ಯತೆ. ರಾಜ್ಯ ಪರಮಾಧಿಕಾರ ಹೊಂದಿರುವ ಸರ್ವಶ್ರೇಷ್ಠ ಸಂಸ್ಥೆಯಾಗಿದೆ. ರಾಜ್ಯ ಸಂಘಟಿತ ಸಂಸ್ಥೆಯಾಗಿದೆ. ಸಮಾಜ ಸಂಘಟಿತ ಮತ್ತು ಅಸಂಘಟಿತ ಸಂಸ್ಥೆಗಳನ್ನು ಒಳಗೊಂಡಿದೆ. ರಾಜ್ಯ ಮತ್ತು ಸಂಘ ಸಂಸ್ಥೆಗಳು. ರಾಜ್ಯ ಪರಮಾಧಿಕಾರವನ್ನು ಹೊಂದಿದೆ. ಇತರ ಸಂಘಗಳಿಗೆ ಪರಮಾಧಿಕಾರವಿಲ್ಲ. ರಾಜ್ಯದ ಸದಸ್ಯತ್ವ ಕಡ್ಡಾಯ. ಸಂಘದ ಸದಸ್ಯತ್ವ ಖಚಿತ. ರಾಜ್ಯದ ಸದಸ್ಯತ್ವ ಒಂದು ರಾಜ್ಯಕ್ಕೆ ಸೀಮಿತವಾದದ್ದು. ಸಂಘದ ಸದಸ್ಯತ್ವ ಅನಿಯಮಿತವಾದದ್ದು. ರಾಜ್ಯ ಮತ್ತು ರಾಷ್ಟ್ರಗಳ
ರಾಜ್ಯ ಮತ್ತು ರಾಷ್ಟ್ರಗಳ ನಡುವಿನ ವ್ಯತ್ಯಾಸ. ರಾಜ್ಯ ಒಂದು ರಾಜಕೀಯ ಸಂಘಟನೆಯಾಗಿದೆ. ರಾಷ್ಟ್ರ ಎಂಬುದು ಭಾವನಾತ್ಮಕ ಪರಿಕಲ್ಪನೆಯಾಗಿದ್ದು, ಜನತೆಯಲ್ಲಿ ಐಕ್ಯತಾ ಭಾವನೆಯನ್ನು ಪ್ರತಿಬಿಂಬಿಸುತ್ತದೆ. ರಾಜ್ಯಕ್ಕೆ ನಿರ್ದಿಷ್ಟ ಭೂಪ್ರದೇಶವಿದೆ. ರಾಜ್ಯಕ್ಕೆ ನಿರ್ದಿಷ್ಟ ಭೂಪ್ರದೇಶ ಅನಿವಾರ್ಯವಿಲ್ಲ. ರಾಷ್ಟ್ರಕ್ಕೆ ಅಗತ್ಯವಿಲ್ಲ. ರಾಜ್ಯ ಪರಮಾಧಿಕಾರ ಹೊಂದಿರುವ ಸಾರ್ವಭೌಮ ಸಂಘವಾಗಿದೆ. ರಾಷ್ಟ್ರಕ್ಕೆ ಸಾರ್ವಭೌಮ ಅಧಿಕಾರವಿಲ್ಲ. ರಾಜ್ಯ ಭೌತಿಕವಾದದ್ದು. ರಾಷ್ಟ್ರ ಭಾವನಾತ್ಮಕವಾದದ್ದು. ರಾಜ್ಯ ಸೀಮಿತವಾದದ್ದು. ರಾಷ್ಟ್ರ ವಿಶಾಲವಾದದ್ದು. ಬರ್ಗೆಸ್ನವರ ಅಭಿಪ್ರಾಯದಂತೆ ರಾಜ್ಯದ ಎಲ್ಲ ವ್ಯಕ್ತಿ ಮತ್ತು ಸಂಘಗಳ ಮೇಲಿರುವ ಮೂಲ ಅಪರಿಮಿತ ಮತ್ತು ಅನಿರ್ಬಂಧಿತ ಅಧಿಕಾರವೇ ಪರಮಾಧಿಕಾರ. ಪರಮಾಧಿಕಾರವು ಆಂಗ್ಲ ಭಾಷೆಯ ಸಾವರ್ನಿಟೀಸ್ ಎಂಬುದು ಭಾಷಾಂತರ. ಇದರ ಮೂಲ ಪದ ಲ್ಯಾಟಿನ್ ಭಾಷೆಯ ಸುಪರ್ನೆಸ್ ಎಂದರೆ ಅಥವಾ ಶ್ರೇಷ್ಠ. ಇದು ರಾಜ್ಯದ ಪರಮಶ್ರೇಷ್ಠ ಅಧಿಕಾರವಾಗಿದೆ. ಪರಮಾಧಿಕಾರದ ಪರಿಕಲ್ಪನೆಯನ್ನು ಫ್ರೆಂಚ್ ಲೇಖಕರಾದ ಜೀನ್ ಬೌಂಡಿನವರು ತಮ್ಮ ಗ್ರಂಥ 6 ಬುಕ್ಸ್ ದಿ ರಿಪಬ್ಲಿಕಾ ಅಥವಾ ರಿಪಬ್ಲಿಕಾ 1576ರಲ್ಲಿ ಪ್ರಕಟಿಸಲಾಗಿದೆ. ಕಾನೂನಿನ ವಿಧಗಳು. ರಾಷ್ಟ್ರೀಯ ಕಾನೂನು, ಅಂತಾರಾಷ್ಟ್ರೀಯ ಕಾನೂನು, ಸಂವಿಧಾನಾತ್ಮಕ ಕಾನೂನು, ಸಾಧಾರಣ ಕಾನೂನು, ಸಾರ್ವತ್ರಿಕ ಕಾನೂನು, ಖಾಸಗಿ ಕಾನೂನು, ಆಡಳಿತಾತ್ಮಕ ಕಾನೂನು, ಸಾಮಾನ್ಯ ಕಾನೂನು. ರಾಷ್ಟ್ರೀಯ ಕಾನೂನು ರಾಜ್ಯದ ವ್ಯಾಪ್ತಿಯೊಳಗೆ ಬರುವ ಎಲ್ಲ ವ್ಯಕ್ತಿಗಳ ಮತ್ತು ಸಂಘ-ಸಂಸ್ಥೆಗಳ ಬಾಹ್ಯ ನಡವಳಿಕೆಗಳನ್ನು ನಿಯಂತ್ರಿಸುತ್ತದೆ. ವ್ಯಕ್ತಿ ರಾಜ್ಯ, ವ್ಯಕ್ತಿ ಮತ್ತು ವ್ಯಕ್ತಿ ಸಂಘ-ಸಂಸ್ಥೆಗಳ ಸಂಬಂಧವನ್ನು ನಿರ್ಧರಿಸಿ ಸ್ಪಷ್ಟಪಡಿಸುತ್ತದೆ. ರಾಷ್ಟ್ರೀಯ ಕಾನೂನಿನ ರಚನೆಯನ್ನು ರಾಜ್ಯದ ಶಾಸನ ಸಭೆ ಮಾಡುತ್ತದೆ. ಈ ಕಾನೂನಿಗೆ ಪರಮಾಧಿಕಾರದ ಬೆಂಬಲವಿರುವುದರಿಂದ ಬಲಪ್ರಯೋಗ ಮಾಡುವ ಅಧಿಕಾರವಿದೆ. ರಾಷ್ಟ್ರೀಯ ಕಾನೂನುಗಳನ್ನು ರಾಜ್ಯದ ಪ್ರತಿಯೊಬ್ಬ ಪ್ರಜೆಯೂ ಕಡ್ಡಾಯವಾಗಿ ಪಾಲಿಸಬೇಕು ಮತ್ತು ಇದರ ಉಲ್ಲಂಘನೆಯನ್ನು ಶಿಕ್ಷೆಗೆ ದಾರಿ ಮಾಡಿಕೊಡುತ್ತಾನೆ. ಇದನ್ನು ಸ್ಥಳೀಯ ಅಥವಾ ಮುನಿಸಿಪಲ್ ಕಾನೂನಿನ ಕಲ್ಪನೆಯಾಗಿದೆ. ಸಂವಿಧಾನಾತ್ಮಕ ಕಾನೂನು ದೇಶದ ಮೂಲಭೂತ ಕಾನೂನಾಗಿದೆ. ಅನುಗುಣವಾಗಿ ಸರ್ಕಾರ ತನ್ನ ಅಧಿಕಾರವನ್ನು ಚಾಲನೆ ಮಾಡುತ್ತದೆ. ಈ ಕಾನೂನು ರಾಜ್ಯದ ಉದ್ದೇಶ, ಸ್ವರೂಪ ಮತ್ತು ವ್ಯಾಪ್ತಿಯನ್ನು, ಸರ್ಕಾರದ ಅಧಿಕಾರ, ಕರ್ತವ್ಯ, ಸ್ವರೂಪವನ್ನು ನಿರ್ಧರಿಸುತ್ತದೆ. ಸಾಧಾರಣ ಕಾನೂನು ಇವು ರಾಜ್ಯಗಳ ಶಾಸನ ಸಭೆ ಅಥವಾ ಸಂವಿಧಾನದ ನಿಯಮಗಳ ಅನುಸಾರವಾಗಿ ರಚಿಸಿ ಜಾರಿಗೆ ತಂದ ಕಾನೂನುಗಳಾಗಿವೆ. ಸಾಧಾರಣ ಕಾನೂನು ಈ ಕಾನೂನುಗಳ ಜೊತೆಗೆ ರಾಜ್ಯ ಹಾಗೂ ಜನತೆ ಸರ್ಕಾರದ ಸಂಬಂಧವನ್ನು ನಿರ್ಧರಿಸಿ ನಿಯಂತ್ರಿಸುತ್ತದೆ. ರಾಜ್ಯದ ನ್ಯಾಯಾಲಯಗಳು ಈ ಕಾನೂನುಗಳಿಗೆ ಮಾನ್ಯತೆಯನ್ನು ನೀಡಿ ರಕ್ಷಿಸುತ್ತವೆ ಮತ್ತು ವಿವಿಧ ವಿಧಾನಗಳಿಗೆ ಅನ್ವಯಿಸಿ ತೀರ್ಮಾನ ನೀಡುತ್ತವೆ.